ಹೆಲೋ ಸ್ನೇಹಿತರೆ, 2022 ಬ್ಯಾಂಗ್ ಆಗಿ ಮುಗೀತು. ಈಗ 2023ರ ಸರದಿ. ಪ್ರತಿ ವರ್ಷನೂ ಎಲ್ರಿಗೂ ಹೊಸದೆ. ಸೊ ಹೊಸ ವರ್ಷಕ್ಕೆ ಹೊಸ ಸಿನಿಮಾಗಳು ಜಾನ್ನಲ್ಲಿ ಬರ್ತಿವೆ. ಮೋಸ್ಟ್ ಆಫ್ ದ ಟೈಮ್ ಸಂಕ್ರಾಂತಿಯಲ್ಲಿ ಖಂಡಿತ ತೆಲುಗು ಮತ್ತು ತಮಿಳಲ್ಲಿ ದೊಡ್ಡ ಸ್ಟಾರ್ ಸಿನಿಮಾಗಳು ಬಂದೇ ಬರ್ತವೆ. ಈ ಸಲ ಅಂತೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಿಂದ ಕೂಡ ದೊಡ್ಡ ಸ್ಟಾರ್ಸು ಎಂಟ್ರಿ ಕೊಡ್ತಿದ್ದಾರೆ. ಸೊ ಥಿಯೇಟರ್ಗಳ ಮುಂದೆ ಹೌಸ್ಫುಲ್ ಬೋರ್ಡ್ಸ್ಗಳು ಬೀಳತ್ ಪಕ್ಕ. ಬಟ್ ಜಾನ್ವರಿಲಿ ನಮ್ಮ ಕನ್ನಡ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಿದೆ. ಈಗ ಒಟ್ಟಾರೆ ರಿಲೀಸ್ ಡೇಟ್ ಆರ್ಡರ್ ಅಲ್ಲಿ ಬಂದ್ಬಿಡೋಣ. ಈ ಕಂಟೆಂಟ್ ಬರ್ತಿರೋದು ನಿತಿನ್. ಜಾನ್ವರಿ 11ನೇ ತಾರೀಕೆ ತಮಿಳಲ್ಲಿ 2 ಸಿನಿಮಾಗಳು ರಿಲೀಸ್ ಆಗ್ತಿವೆ. ತುನಿವು ಮತ್ತು ವಾರಿಸು. ತಮಿಳ್ ಇಂಡಸ್ಟ್ರಿಯ ಬಿಗ್ ಸೂಪರ್ ಸ್ಟಾರ್ಸ್ ವಿಜಯ್ ಮತ್ತು ಅಜಿತ್ ಈ ಸಂಕ್ರಾಂತಿಗೆ ಮುಖಾಮುಖಿ ಆಗ್ತಿದ್ದಾರೆ. ಇವರಿಬ್ಬರ ಮಧ್ಯೆ ದೊಡ್ಡ ಸ್ಟಾರ್ ವಾರ್, ಫ್ಯಾನ್ ವಾರೇ ಇದೆ. ಸೊ ಇದು ಒಂಥರ ಪ್ರೆಸ್ಟೀಜ್ ಅಂಡ್ ಸ್ಟಾರ್ಡಮ್ ನ ಕಾಪಾಡ್ಕೋಬೇಕಿರುವಂತಹ ವಿಷಯ ಅಂದ್ರೆ ಸುಳ್ಳಾಗಲ್ಲ. 10 ವರ್ಷಗಳ ಮುಂಚೆ ಜಿಲ್ಲಾ ಮತ್ತು ವೀರಂ ಕ್ಲಾಶ್ ಆಗಿತ್ತು. ಈ ಮುಂಚೆ ವಿಜಯ್ ಮತ್ತು ಸೂರ್ಯ ಅವರ ಸಿನಿಮಾ ಒಟ್ಟಿಗೆ ಬಂದಾಗ ಇದೇ ತರ ಆಗಿತ್ತು. ನಂತರ ವಿಜಯ್ ಮತ್ತು ಅಜಿತ್. ತುನಿವು ಅಲ್ಲಿ ಮೇಜರ್ ಅಟ್ರಾಕ್ಷನ್ ಅಂದ್ರೆ ಅಜಿತ್ ಅಂಡ್ ಅವರ ಆಕ್ಷನ್. ವಾರಿಸು ವಿಜಯ್ ಅವರ ಸಿನಿಮಾ. ಇದಕ್ಕೆ ಆಕ್ಷನ್ ಕಟ್ ಹೇಳಿರೋದು ತೆಲುಗು ಡೈರೆಕ್ಟರ್ ವಂಶಿ. ಇನಿಷಿಯಲಿ ಸಿನಿಮಾಗೆ ಸಿಕ್ಕಾಪಟ್ಟೆ ಹೈಪ್ ಇತ್ತು. ಇನ್ನು ರಂಜಿತಮೇ ಸಾಂಗು ಸೂಪರ್ ಹಿಟ್ ಆದ್ಮೇಲಂತೂ ಸಿನಿಮಾದ ಬಜ್ಜು ಇನ್ನಷ್ಟು ಜಾಸ್ತಿ ಆಗಿದೆ. ಬಟ್ ರೀಸೆಂಟ್ಲಿ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿ ಖುಷಿಯಾಗಿದ್ದಕ್ಕಿಂತ ಡಿಸಪಾಯಿಂಟ್ ಆದವರೇ ಜಾಸ್ತಿ. ಸಿನಿಮಾ ತೆಲುಗಿನ ಶ್ರೀಮಂತುಡು ಮತ್ತು ಮಹರ್ಷಿ ಸಿನಿಮಾಗಳ ಸೀನ್ಗಳನ್ನ ನೆನಪಿಸುತ್ತೆ. ಇದೊಂದು ಜನಕ್ಕೆ ಸ್ವಲ್ಪ ಬೇಜಾರು ಮಾಡಿದೆ. ಬಟ್ ಸ್ಟಿಲ್ ವಿಜಯ್ ಅವರು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡ್ತಿರೋದು ಎಷ್ಟೋ ಜನಕ್ಕೆ ಖುಷಿ ತಂದಿದೆ. ಇತ್ತೀಚಿನ ಅವರ ಸಿನಿಮಾ ಸ್ಟೈಲ್ ನ ಬಿಟ್ಟು ಈ ಹಿಂದೆ ಮಾಡ್ತಿರ್ತಾರ ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ನ ಮನಸ್ಸಲ್ಲಿ ಇಟ್ಕೊಂಡು ಫ್ಯಾಮಿಲಿ ಅನ್ನೋ ಕೋರ್ ಎಮೋಷನ್ಸ್ ಜೊತೆಗೆ ಸಿನಿಮಾ ಬರ್ತಿದೆ. ಆ ಎಮೋಷನ್ಸ್ ವರ್ಕ್ ಆದ್ರೆ ಖಂಡಿತ ಸಿನಿಮಾ ವಂಡರ್ಸ್ ಕ್ರಿಯೇಟ್ ಮಾಡುತ್ತೆ. ಈ 2 ಸಿನಿಮಾಗಳು ಜೊತೆಗೆ ಬರ್ತಿರೋದ್ರಿಂದ ಕಾಂಪಿಟೇಷನ್ ಅದು ಇದು ಫ್ಯಾನ್ ವಾರ್ ಅಂತೆಲ್ಲ ಹುಟ್ಕೊಂಡಿದೆ. ಬಟ್ ಆ ಇಂಡಸ್ಟ್ರಿಗೆ ಇದು ತುಂಬಾ ಒಳ್ಳೆ ವಿಷಯ. ಯಾಕಂದ್ರೆ 2 ದೊಡ್ಡ ಸಿನಿಮಾಗಳು ರಿಲೀಸ್ ಆದಾಗ ಜನಕ್ಕೆ ಒಳ್ಳೆ ಆಪ್ಷನ್ಸ್ ಇರುತ್ತೆ ಅಂಡ್ ಒಳ್ಳೆ ಕಲೆಕ್ಷನ್ ಬರುತ್ತೆ. ಕರ್ನಾಟಕದ ಕರಾವಳಿ ವಿಶಿಷ್ಟ ಸಂಸ್ಕೃತಿಯ ತವರೂರು. ಇಲ್ಲಿ ಊರಿಗೊಂದು ಸಂಪ್ರದಾಯ ಇದೆ, ಮನೆಗೊಂದು ಆಚಾರ ಇದೆ. ಅದೇ ರೀತಿ ಇಲ್ಲಿರುವ ಆಚರಣೆ ಸಂಪ್ರದಾಯ ಜಗತ್ತಿನ ಬೇರೆಲ್ಲೂ ಕಾಣಸಿಗದು. ಅಂತಹ ಪಾರಂಪರಿಕ ಆಚರಣೆಗಳಲ್ಲಿ ಒಂದು ಕಂಬಳ. ಇದ್ರ ಬಗ್ಗೆ ಕುಕ್ಕು FM ನಲ್ಲಿ ಕಂಬಳ ಕರಾವಳಿ ಕ್ರೀಡೆಯನ್ನು ಆಡಿಯೋ ಬುಕ್ ಇದೆ. ನಾಗಾರಾಧನೆ ಮತ್ತು ದೈವಾರಾಧನೆ ತುಳುನಾಡಿನ 2 ಆರಾಧನಾ ಪಂಥಗಳು. ಈ ಅಪ್ಲಿಕೇಶನ್ ನೀವು ಈಸಿಯಾಗಿ ಆಪ್ ಸ್ಟೋರ್ ಮತ್ತು ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡಬಹುದು. ಇದರಲ್ಲಿ 10,000+ ವಾಚ್ ಅವರ್ಸ್ ಅಷ್ಟು ಆಡಿಯೋ ಬುಕ್ಸ್ ಗಳಿದೆ. ನೀವು ಸಿನಿಮಾ 50 ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿದ್ರೆ ನಿಮಗೆ 50% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅದರಲ್ಲೂ ಡೌನ್ಲೋಡ್ ಮಾಡಿದ ಮೊದಲನೇ 2 ಯೂಸರ್ಸ್ಗೆ ಮಾತ್ರ ಈ ಕೋಡ್ ವರ್ಕ್ ಆಗೋದು. ಸೊ ಇನ್ಯಾಕೆ ತಡ ಮಾಡ್ತಿದ್ದೀರಾ? ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರೋ ಲಿಂಕ್ ಅನ್ನ ಯೂಸ್ ಮಾಡಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿ ಒಳ್ಳೊಳ್ಳೆ ಬುಕ್ ಗಳನ್ನ ಕೇಳಿ. ಹೊಸ ಬುಕ್ಗಳು ಬಂದಾಗ ಅಪ್ಡೇಟ್ಸ್, ಆಡಿಯೋ ಸ್ಪೀಡ್ ಅಡ್ಜಸ್ಟ್ಮೆಂಟ್, ಪರ್ಟಿಕ್ಯುಲರ್ ಎಪಿಸೋಡ್ಗಳಿಗೆ ನೋಟ್ಸ್ ಆಡ್ ಮಾಡ್ಕೊಳ್ಳೋದು, ಈ ತರ ಒಂದಷ್ಟು ಸ್ಪೆಷಲ್ ಫೀಚರ್ ಕೂಡ ಕುಕ್ಕು FM ನಲ್ಲಿದೆ. ಫೀಡ್ಬ್ಯಾಕ್ ನೀಡೋದಕ್ಕೆ ಡಿಸ್ಕ್ರಿಪ್ಷನ್ ನಲ್ಲಿರುವಂತಹ ಗೂಗಲ್ ಫಾರ್ಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಜಾನ್ವರಿ 12ಕ್ಕೆ ತೆಲುಗುಲಿ 2 ದೊಡ್ಡ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗ್ತಿವೆ. ಇದೊಂಥರ ಕ್ಲಾಶ್ ಆಫ್ ಟೈಟನ್ಸ್ ಅನ್ನೋ ತರ ಆಗ್ಬಿಟ್ಟಿದೆ. ಆ ಕಡೆ ಬಾಲಯ್ಯ, ಈ ಕಡೆ ಚಿರಂಜೀವಿ ಅವರು. ಇಬ್ರು ಬಿಗ್ಗೆಸ್ಟ್ ಮಾಸ್ ಸ್ಟಾರ್ಸ್ ಆಫ್ ತೆಲುಗು ಇಂಡಸ್ಟ್ರಿ. ಇಲ್ಲೂ ಫೈಟ್ ಕೂಡ ಈಕ್ವಲ್ ಆಗಿದೆ. ಇವರಿಬ್ಬರಿಗೂ ಒಳ್ಳೆ ಡೈರೆಕ್ಟರ್ಸ್ ಕೂಡ ಸಿಕ್ಕಿದ್ದಾರೆ. ವೀರಸಿಂಹ ರೆಡ್ಡಿಗೆ ಗೋಪಿಚಂದ್ ಮಲಿನೇನಿ ಡೈರೆಕ್ಟರ್. ಅವರ ಲಾಸ್ಟ್ ಸಿನಿಮಾ ಕ್ರ್ಯಾಕ್ ಇಂದ ಕಮ್ ಬ್ಯಾಕ್ ಮಾಡಿ ಈಗ ಬಾಲಯ್ಯ ಅವ್ರ ಜೊತೆಗೆ ಬರ್ತಿದ್ದಾರೆ. ಈ ಕಡೆ ವಾಲ್ಟರ್ ವೀರಯ್ಯ. ಪ್ರೊನೌನ್ಸಿಯೇಷನ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿರೋದ ಕ್ಷಮಿಸ್ಬಿಡಿ. ಈ ಸಿನಿಮಾಗೆ KS ರವೀಂದ್ರ ಡೈರೆಕ್ಟರ್. ಇವರು ಜೈ ಲವಾಕುಶ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ರು. ಜನ ಇವ್ರನ್ನ ಬಾಬಿ ಅಂತ ಕರೀತಾರೆ. ಅಂಡ್ 2 ಸಿನಿಮಾಗಳಿಗೂ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಗಳು ಸಿಕ್ಕಿದ್ದಾರೆ. ಈ ಕಡೆ ಸಾಂಗ್ಸು ಅಥವಾ ಇದುವರೆಗೂ ಬಂದಿರುವಂತಹ ವಿಜುವಲ್ಸ್ ಎಲ್ಲವೂ ಆಲ್ಮೋಸ್ಟ್ ಸೇಮ್ ಹೈಪ್ ತಂದಿದೆ. ಓನ್ಲಿ ಎಕ್ಸ್ಟ್ರಾ ಥಿಂಗ್ ಅಂದ್ರೆ ವಾಲ್ಟರ್ ವೀರಯ್ಯ ಸಿನಿಮಾದಲ್ಲಿ ಚಿರಂಜೀವಿ ಅವ್ರ ಜೊತೆಗೆ ರವಿತೇಜ ಅವರ ಸಾಥ್ ಸಿಕ್ಕಿರೋದು. ಬಟ್ ಇಲ್ಲಿ ವೀರಸಿಂಹ ರೆಡ್ಡಿಗೂ ಕೂಡ ಕನ್ನಡದ ಸ್ಟಾರ್ ನಟ ದುನಿಯಾ ವಿಜಯ್ ಅವರ ಸಾಥ್ ಸಿಕ್ಕಿದೆ. ಬಾಲಯ್ಯ ಆಪೋಸಿಟ್ ವಿಜಯ್ ಅವರು ಮೀಸೆ ತಿರುಗೋದಕ್ಕೆ ರೆಡಿ ಆಗಿದ್ದಾರೆ. ಟ್ರೈಲರ್ ಆಲ್ರೆಡಿ ರಿಲೀಸ್ ಆಗಿದೆ. ದುನಿಯಾ ವಿಜಯ್ ಅವರಿಗೆ ಡಿಫ್ರೆಂಟ್ ಶೇಡ್ ಕೊಟ್ಟಿದ್ದಾರೆ. ಸೊ ನೋಡ್ಬೇಕು 2 ಸಿನಿಮಾಗಳು ಹೇಗೆ ಸೌಂಡ್ ಮಾಡುತ್ತೆ ಅಂತ. ದುರದೃಷ್ಟ ಏನು ಅಂದ್ರೆ ಈ 2 ಸಿನಿಮಾಗಳಿಗೆ ಒಬ್ಬರೇ ನಾಯಕಿ ಶ್ರುತಿ ಹಾಸನ್. ಅಂಡ್ 2 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿರೋದು ಕೂಡ ಮೈತ್ರಿ ಮೂವಿ ಮೇಕರ್ಸ್. ಆದ್ರೂ ಹೇಗೆ 2 ಸಿನಿಮಾಗಳನ್ನ ಒಟ್ಟಿಗೆ ರಿಲೀಸ್ ಮಾಡ್ತಿದಾರೋ ಗೊತ್ತಾಗ್ತಿಲ್ಲ. ಅದು ಬಿಡಿ, ಬೈ ಚಾನ್ಸ್ 2 ಸಿನಿಮಾಗೆ ಚಿರಂಜೀವಿ ಅಥವಾ ಬಾಲಯ್ಯನೇ ಹೀರೋ ಆಗಿದ್ರೆ ಒಟ್ಟಿಗೆ ರಿಲೀಸ್ ಮಾಡ್ತಿದ್ರಾ? ಫಿಲಮ್ ಅಲ್ಲಿ ಲೀಡ್ ಆಕ್ಟರ್ಸ್ಗೂ 2 ಸಿನಿಮಾನ ಸೆಲೆಬ್ರೇಟ್ ಮಾಡಬೇಕು ಅಂತ ಇರುತ್ತೆ ಅಲ್ವಾ? ಬಟ್ ಇದೆಲ್ಲ ಸದ್ಯಕ್ಕೆ ಚೇಂಜ್ ಆಗಲ್ಲ ಅಂತ ಅನ್ಸುತ್ತೆ. ಬಿಡಿ, ಇಷ್ಟೆಲ್ಲ ಸಿನಿಮಾಗಳ ನಡುವೆ ಕನ್ನಡದ ಸಿನಿಮಾ ಒಂದು ಸಂಕ್ರಾಂತಿಗೆ ರಿಲೀಸ್ ಆಗ್ತಿದೆ. ಚಿಕ್ಕ ಸಿನಿಮಾ ಆದ್ರೂ ಕಂಟೆಂಟ್ ಇರುವಂತಹ ಸಿನಿಮಾ ಅಂತ ಅನ್ಕೊಂಡಿದೀವಿ. ಮೈಸೂರು ಆರ್ಕೆಸ್ಟ್ರಾ ಅನ್ನೋ ಸಿನಿಮಾ ಸಂಕ್ರಾಂತಿಗೆ ರಿಲೀಸ್ ಆಗ್ತಿದೆ.
ಡಾಲಿ ಧನಂಜಯ್ ಮತ್ತು KRG ಸ್ಟುಡಿಯೋಸ್ ಈ ಸಿನಿಮಾವನ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ವರ್ಷ ಇದೊಂದು ಪಾನ್ ಮೂವ್ ಮಾಡ್ದಂಗೆ ಅನ್ಸುತ್ತೆ. ಈ ಸಿನಿಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮುಂದಿನ ವರ್ಷ ಯಾವ್ದಾದ್ರು ದೊಡ್ಡ ಸಿನಿಮಾ ರಿಲೀಸ್ ಆಗ್ಬೋದು. ನೋಡೋಣ ಆ ಕಾಲ ಯಾವಾಗ ಬರುತ್ತೆ. ಇನ್ನು ಜನವರಿ 25 ಬಾಲಿವುಡ್ ಇಂದ ಒಂದು ದೊಡ್ಡ ಸಿನಿಮಾ ಬರ್ತಿದೆ. ಇಡೀ ಬಾಲಿವುಡ್ ಈ ಸಿನಿಮಾಗೆ ಕಾಯ್ತಾ ಇದ್ದಾರೆ. ಇದು ಒಂದು ಸುನಾಮಿ ತರ ಆಗ್ಲಿ ಅಂತ ಎಷ್ಟೋ ರಿಯಲ್ ಹಿಂದಿ ಮೂವಿ ಲವರ್ಸ್ ಕೇಳ್ಕೊತಾ ಇದ್ದಾರೆ. ಶಾರುಖ್ ಖಾನ್ ಅಂದ್ರೆ ಸ್ಟಾರ್ಡಮ್. ರೀಸೆಂಟ್ ಆಗಿ ಅವರ ಯಾವ ಸಿನಿಮಾಗಳು ರಿಲೀಸ್ ಆಗಿಲ್ಲ. ಈ ಹಿಂದೆ ರಿಲೀಸ್ ಆಗಿದ್ದ ಎಷ್ಟೋ ಸಿನಿಮಾಗಳು ಸಾಲಾಗಿ ಸೋತ್ ಕಾರಣ ಅವರು ಒಂದು ಲಾಂಗ್ ಬ್ರೇಕ್ ತಗೊಂಡಿದ್ರು. ಝೀರೋ ಸಿನಿಮಾ 2018ರಲ್ಲಿ ಡಿಸಾಸ್ಟರ್ ಆಗಿತ್ತು. ಅದಾದ್ಮೇಲೆ 2023ಕ್ಕೆ ಅವರ ಸಿನಿಮಾ ಬರ್ತಿರೋದು. ಸೊ ಡೆಫಿನೆಟ್ಲಿ ಸಿನಿಮಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸಿನಿಮಾ ಟೀಸರ್ ಕೂಡ ಎಕ್ಸ್ಪೆಕ್ಟ್ ಮಾಡಿದ ರೇಂಜ್ ಅಲ್ಲೇ ಇದೆ. ಇನ್ನು ರಿಲೀಸ್ ಮಾಡಿದಂತಹ 2 ಸಾಂಗ್ಗಳು ಸೂಪರ್ ಟ್ರೆಂಡಿಂಗ್ ಅಲ್ಲಿ ಇದ್ರು. ಅದರ ಜೊತೆಗೆ ಒಂದಷ್ಟು ಕಾಂಟ್ರವರ್ಸಿ ಕೂಡ ಹುಟ್ಕೊಂಡಿದೆ. ಎಷ್ಟೋ ಸಿನಿಮಾಗಳಲ್ಲಿ ಐಟಮ್ ಸಾಂಗ್ಸ್ ಇರುತ್ತೆ ಅಂಡ್ ಎಷ್ಟೋ ಸಿನಿಮಾಗಳಲ್ಲಿ ಎಷ್ಟೋ ಕಲರ್ಸ್ ಬಟ್ಟೆನ ಯೂಸ್ ಮಾಡಿರ್ತಾರೆ. ಬಟ್ ಪಠಾನ್ ಸಿನಿಮಾ ಸಾಂಗ್ ಮಾತ್ರ ಯಾಕೋ ಕೆಲವರ ಕೆಂಗಣ್ಣಿಗೆ ಗುರಿಯಾಗಿದೆ ಅಂಡ್ ಆ ಪರ್ಟಿಕ್ಯುಲರ್ ಶಾರ್ಟ್ಸ್ ಗಳನ್ನ ಕಟ್ ಕೂಡ ಮಾಡಲಾಗಿದೆ. ಆದ್ರೂ ಸಿನಿಮಾನ ಹೇಗಾದ್ರೂ ಮಾಡಿ ಸೋಲಿಸಬೇಕು ಅಂತ ಕೆಲವು ಆನ್ಲೈನ್ ಪಡೆಗಳು ರೆಡಿ ಆಗಿದೆ. ಇತ್ತೀಚೆಗೆ ಒಂದು ಅಹಿತಕರ ಘಟನೆ ಕೂಡ ನಡೆದಿದೆ. ಇದನ್ನೆಲ್ಲ ಮೀರಿ ಶಾರುಖ್ ಅಭಿಮಾನಿಗಳು ಮತ್ತು ಹಿಂದಿ ಆಡಿಯನ್ಸ್ ಹೇಗೆ ಈ ಸಿನಿಮಾನ ಗೆಲ್ಲಿಸ್ತಾರೆ ಅನ್ನೋದು ದೊಡ್ಡ ಚರ್ಚೆ ಆಗಿದೆ. ಇಟ್ ಈಸ್ ಕೈಂಡ್ ಆಫ್ ವಾರ್ ಅಗೇನ್ಸ್ಟ್ ನೆಗೆಟಿವಿಟಿ. ನೋಡ್ಬೇಕು ಏನಾಗುತ್ತೆ ಅಂತ. ಅನ್ಫಾರ್ಚುನೇಟ್ಲಿ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗ್ತಿಲ್ಲ. YRF ಅವರು ಸದ್ಯಕ್ಕೆ ತಮ್ಮ ಎಲ್ಲಾ ಸಿನಿಮಾಗಳನ್ನ ತೆಲುಗು ಮತ್ತು ತಮಿಳಿಗೆ ಡಬ್ ಮಾಡಿ ರಿಲೀಸ್ ಮಾಡ್ತಿದ್ದಾರೆ. ಹವೆವರ್ ಶಾರುಖ್ ಖಾನ್ ಅವರ ಜವಾನ್ ಸಿನಿಮಾ ಕನ್ನಡಕ್ಕೆ ಡಬ್ ಆಗ್ತಿದೆ. ಈ ರಿಪಬ್ಲಿಕ್ ಡೇಗೆ ನಾವೇನು ಅಷ್ಟು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ಯಾಕೆಂದ್ರೆ ಜನವರಿ 26ಕ್ಕೆ ಕರ್ನಾಟಕದ ಒನ್ ಆಫ್ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್, ದ ರಿಯಲ್ ಕ್ರೌಡ್ ಪುಲರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕ್ರಾಂತಿ ಸಿನಿಮಾ ರಿಲೀಸ್ ಆಗ್ತಿದೆ. ಸಿನಿಮಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸಿಕ್ಕಾಪಟ್ಟೆ ಹೈಪ್ ಕೂಡ ಇದೆ. ಜನ ಯಾವಾಗ 26ನೇ ತಾರೀಕು ಆಗುತ್ತೋ ಅನ್ನೋ ತರ ವೆಯ್ಟ್ ಮಾಡ್ತಿದ್ದಾರೆ. 26 ಕರ್ನಾಟಕದಲ್ಲಿ ಒಂದು ದೊಡ್ಡ ಹಬ್ಬ ನಡೆಯುತ್ತೆ ಅಂಡ್ ಹಬ್ಬದ ಪಟಾಕಿ ಸೌಂಡು ಅಕ್ಕಪಕ್ಕದ ರಾಜ್ಯಗಳಿಗೂ ಜೋರಾಗಿ ಕೇಳಿಸೋದು ಖಂಡಿತ. ಯಜಮಾನ ಸಿನಿಮಾದ ಡೈರೆಕ್ಟರ್ ಆಕ್ಟರ್ ಕಾಂಬೋ ಇಲ್ಲಿ ಕೂಡ ರಿಪೀಟ್ ಆಗಿದೆ. ಆದ್ರೆ ಯಜಮಾನ ಸಿನಿಮಾಗೆ P. ಕುಮಾರ್ ಅವರ ನಿರ್ದೇಶನ ಕೂಡ ಇತ್ತು. ಹರಿಕೃಷ್ಣ ಅವರು ಫಸ್ಟ್ ಟೈಮ್ ಪೂರ್ತಿ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ಅವರೇ ಮ್ಯೂಸಿಕ್ ಕೂಡ ಮಾಡಿದ್ದಾರೆ. ಸಿನಿಮಾ ಸರ್ಕಾರಿ ಶಾಲೆಗಳಲ್ಲಿ ಉಂಟಾಗುವಂತಹ ಸಮಸ್ಯೆಗಳ ಆಧಾರದ ಮೇಲೆ ನಡೆಯುತ್ತೆ. ಈಗಾಗಲೇ ಸಾಂಗ್ಸು ಸೂಪರ್ ಹಿಟ್ ಆಗಿವೆ. ಟ್ರೈಲರ್ ಕೂಡ ರಿಲೀಸ್ ಆಗ್ತಿದೆ. ಮುಂದೆ ಸಂಭ್ರಮ ಹೇಗಿರುತ್ತೆ ಅಂತ ಕಾದ್ ನೋಡ್ಬೇಕು. ಅಂಡ್ ನನಗೆ ಗೊತ್ತು ಇಂಟರ್ವ್ಯೂ ಎಲ್ಲಪ್ಪ ಗೆಳೆಯ ಅಂತ ಕೇಳ್ತೀರಾ ಅಂತ. ಸಂಡೇ ಮಿಸ್ ಮಾಡದೆ ಇಂಟರ್ವ್ಯೂ ರಿಲೀಸ್ ಮಾಡ್ತೀವಿ. ಮೊದಲು ಟ್ರೈಲರ್ ನೋಡೋಣ. ಅವ್ರನ್ನ ಮೀಟ್ ಮಾಡಿದ ಬಗ್ಗೆನೇ ಒಂದು ವಿಡಿಯೋ ಮಾಡ್ಬೋದು. ಆ ಥರ ಇತ್ತು ಎಕ್ಸ್ಪೀರಿಯನ್ಸು. ಇಂಟರ್ವ್ಯೂ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ನ ಮುಂದುವರಿಸಿ. ನಿಮ್ಮಿಂದಾನೇ ನಮಗೆ ಈ ರೀತಿ ಒಂದು ದೊಡ್ಡ ಆಪರ್ಚುನಿಟಿ ಸಿಗ್ತಾ ಇರೋದು. ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ. ಎಲ್ಲ ಕನ್ನಡಿಗರನ್ನ ಪ್ರೀತಿಸಿ ಬೆಳೆಸಿ ನಿಮ್ಮ ಆಶೀರ್ವಾದನ ನೀಡಿ. ಆಗ ಮಾತ್ರ ಅವ್ರು ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ. ಮತ್ತೆ ಸಿಗೋಣ. ಸೈನಿಂಗ್ ಆಫ್ ಮನು.